ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ದಂಗೆ ದರ್ಶನಕ್ಕೆ ಹೊರಟಿದ್ದೀವಿ ಈಗ. ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ದರ್ಶನ ಹೇಗಾಯಿತು ಮತ್ತು ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ಈ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ದೇವಸ್ಥಾನದಿಂದ ರೈಟ್ ಸೈಡ್ಗೆ ಬಂದರೆ ದರ್ಶನಕ್ಕೆ ಹೋಗೋದು ಸಿಗುತ್ತೆ. ಅಂದರೆ ರೈಟ್ ಸೈಡಲ್ಲಿ ಮಧ್ಯದಲ್ಲೇ ಪಕ್ಕದಲ್ಲೇ ಹೋಗ್ತಿದ್ವಿ ಹಳೇದು ದರ್ಶನ. ಬಟ್ ಈಗ ಈ ಸರಿ ಹೊಸದು ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ ದರ್ಶನಕ್ಕೆ. ಸೊ ಹೊಸ್ತು ಬಿಲ್ಡಿಂಗಿಂದ ದರ್ಶನಕ್ಕೆ ಅಲೋ ಮಾಡಿದ್ದಾರೆ. ಅಂದರೆ ಈ ಸರಿ ಅಂದರೆ ಮೇ ಬಿ ಲಾಸ್ಟ್ ಇಯರೇ ಮಾಡಿದ್ದಾರೆ ಓಪನಿಂಗ್ ಆದಮೇಲೆ. ನಾವು ಬಂದಾಗ ಈ ಸರಿ ಆ ಥರ ಬಿಟ್ಟಿರೋದ್ರಿಂದ ಹಾಗೆ ಹೇಳ್ತಾ ಇದ್ದೀನಿ. ಸೊ ಹೊಸ ಹಾಲಿಂದ ದರ್ಶನಕ್ಕೆ ಬಿಡ್ತಾ ಇದ್ದಾರಲ್ಲ, ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ. ಮೊದಲಾದರೆ ಮೇಲಿಂದೆಲ್ಲ ಹತ್ಕೊಂಡು ಬರಬೇಕಾಗಿತ್ತು ದರ್ಶನಕ್ಕೆ. ಸೊ ಈಗ ಹೊಸದು ಹಾಲ್ ಮಾಡಿದಾರಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಲಗೇಜ್ ಯಾರು ಇಡೋರಿದ್ದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಲಗೇಜ್ ಕೌಂಟ್ರ್ ಇದೆ, ಅಲ್ಲೆಲ್ಲ ಇಟ್ಟು ಹೋಗ್ಬೋದು. ಇನ್ನು ನಾವು ಲಗೇಜ್ ಎಲ್ಲ ರೂಮ್ ಮಾಡಿದ್ರಿಂದ ಅಲ್ಲೇ ಇಟ್ಟು ಬಂದ್ವಿ. ನೋಡಿ, ಇಲ್ಲಿಂದ ಎಂಟ್ರಿ ಇದು ಹೋಗಿ ಒಳಗಡೆ ಹೊಸ ಬಿಲ್ಡಿಂಗ್ದು ದರ್ಶನಕ್ಕೆ ಇದಿದೆಯಲ್ಲ ಅಲ್ಲಿಗೆ ಜಾಯಿನ್ ಆಗುತ್ತೆ. ಸೊ ನಾವು ನೋಡಿ ಯಾರೂ ಇಲ್ಲ ಅಂದ್ಕೊಂಡು ಫುಲ್ ಖಾಲಿ ಹೊಡಿತಾ ಇದೆ, ಜನ ಇರಲ್ಲ, ದರ್ಶನ ಎಲ್ಲ ಫ್ರೀಯಾಗಿ ಆಗಿಬಿಡುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲೆಲ್ಲ ಅಂದರೆ ಸಾಲಲ್ಲಿ ಸುಮಾರು ಜನ ಇರ್ತಿದ್ವಿ, ನಿಂತ್ಕೊಂಡು ಹೋಗ್ತಾಯಿದ್ವಿ. ಬಟ್ ಈಗ ಫ್ರೀ ಆಗಿದೆ, ಎಷ್ಟೊಂದು ಸಾಲುಗಳಿದೆ. ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸ ಹಾಲು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಹೋಗ್ತಾ ನೋಡಬೇಕು ಹೇಗಿದೆ ಅಂತೇಳಿ. ನನಗದು ತುಂಬಾ ಇಷ್ಟ ಆಯಿತು. ವಿಶಾಲವಾಗಿದೆ, ಪೀಸ್ಫುಲ್ಲಾಗಿದೆ, ಮತ್ತು ಅದು ನುಗ್ಲಾಟ ಆ ಥರದ್ದೆಲ್ಲ ಏನಿರಲ್ಲ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಮುಂದಕ್ಕೆ ಹೋದರೆ ನೋಡಿ, ಇದು ಅಷ್ಟೇ. ಇಲ್ಲೆಲ್ಲ ಸಣ್ಣ ಸಣ್ಣ ರೂಮ್ಗಳು ಮಾಡಿದ್ದಾರೆ. ಮೇ ಬಿ ಚಿಕ್ಕ ಮಕ್ಕಳಿದ್ರೆ ಫೀಡ್ ಮಾಡೋದಕ್ಕೆ ಆ ಥರದ್ದೆಲ್ಲ ಇರ್ಬೋದು ಅಂದ್ಕೊಂಡು ಹೋದ್ವಿ. ಇಲ್ಲಿಂದ ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿದೆ. ಒಳಗಡೆ ಎಲ್ಲ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿತ್ತು. ವ್ಯೂಸ್ ಎಲ್ಲ ಮಧ್ಯದಲ್ಲೆಲ್ಲ ನೋಡೋದಕ್ಕೆ ಯಾವುದು ಹೋಟ್ಲಿಗೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗಿ ನನಗದು ತುಂಬಾ ಇಷ್ಟ ಆಯಿತು. ಹಿಂಗೆ ಸಾಲಲ್ಲಿ ಹೋಗ್ತಾನೇ ಇದ್ವಿ. ಜನನಂತೂ ನೋಡಿ ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ಲ. ನೋಡಿ, ಈ ಥರ ಎಲ್ಲ ಗಿಡ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಯಾರೂ ಇಲ್ಲ ಅಂದ್ಕೊಂಡೇ ಹೋಗ್ತಾಯಿದ್ವಿ. ಈಗ ನೋಡಿ, ಈ ಕಡೆ ನನ್ನ ಮಗ ನೋಡ್ತಾ ಇದ್ದಾನೆ ನೋಡಿ, ಅಲ್ಲೆಲ್ಲ ಕೂತಿದ್ದಾರೆ. ನಾವೇನು ಅಂದ್ಕೊಂಡ್ವಿ, ನಮಗೆ ಒಳಗಡೆ ಹೋಗಿ ರೂಮ್ಗೆ ಹೋಗೋ ತನಕ ನಮಗೂ ಏನೂ ಗೊತ್ತಿರಲಿಲ್ಲ. ನಾನು ನೋಡ್ತಾ ಇದ್ದೀನಿ, ಇದೆಲ್ಲ ಕೂತಿರೋದು ಏನೋ ಮದುವೆ ಫಂಕ್ಷನ್ ಏನೋ, ಇಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ಆಗುತ್ತಲ್ಲ, ಸೊ ಅವರೆಲ್ಲ ಹಾಲ್ ಮಾಡಿದಾರೇನೋ, ಇಲ್ಲಿ ಮದುವೆ ಜನ ಎಲ್ಲ ಬಂದು ಕೂತಿದ್ದಾರೆ ಅಂದ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಮದುವೆ ಫಂಕ್ಷನ್ನಲ್ಲ, ಏನೂ ಅಲ್ಲ. ಈಗ ತಿರುಪತಿಲಿ ಹೇಗೆ ರೂಮಲ್ಲಿ ಹಾಕ್ತಾರೆ ಆ ಥರ ರೂಮ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಆ ರೂಮ್ಗೆ ಇದು ಬಾಗಿಲು. ಈ ರೂಮು ಫಿಲ್ ಆಗಿರೋದ್ರಿಂದ ನಮಗೆ ನೆಕ್ಸ್ಟ್ ರೂಮ್ಗೆ ಬಿಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಾವು ನೆಕ್ಸ್ಟ್ ಹೋಗಿ ನಾವು ಆ ಹಾಲಲ್ಲಿ ಕೂತಾಗಲೇ ನನಗೂ ಗೊತ್ತಾಗಿದ್ದು. ಹಾಲ್ ಕೂತಿದ್ದವರೆಲ್ಲ ನೋಡಿ, ಇಲ್ಲಿಗೆ ಬಂದಮೇಲೆ ನನಗೂ ಗೊತ್ತಾಗಿದ್ದು, ಹಾಲಿಗೆ ಕೂತಿದ್ದವರೆಲ್ಲ ದರ್ಶನಕ್ಕೇ ವೆಯ್ಟ್ ಮಾಡ್ತಾ ಕೂತಿದ್ದಾರೆ ಹಾಲಲ್ಲಿ ಅಂತ ಈ ಥರ ಹಾಲ್ ಮಾಡಿದ್ದಾರೆ. ಸೊ ಆ ರೂಮ್ ಫಿಲ್ ಆಗಿದ್ದರಿಂದ ನಮಗೆ ಮುಂದಿನ ರೂಮಿಗೆ ಬಿಟ್ಟರು. ಸೊ ಈಗ ಈ ಥರ ಇರೋದ್ರಿಂದಲೇ ನಮಗೆ ಅಲ್ಲಿ ರಶ್ ಅಂತ ಕಾಣಿಸ್ಲಿಲ್ಲ. ಜನ ಎಲ್ಲ ಬಂದು ಇಲ್ಲಿ ಕೂತಿದ್ದಾರೆ. ಅವ್ರ ಟೈಮಿಂಗ್ಸ್ ಪ್ರಕಾರ ರೂಮ್ ಓಪನ್ ಮಾಡ್ತಾರೆ, ಹೋಗಿ ದರ್ಶನ ಮಾಡ್ಕೋತಾರೆ. ಆ ಥರ ಇರುತ್ತೆ. ಒಂದು ರೂಮ್ ಬಿಟ್ಟು ಅವ್ರ ದರ್ಶನ ಮಾಡಿ ಮುಗಿಸ್ಕೊಂಡು ಹೋಗೋ ತನಕ ಇನ್ನೊಂದು ರೂಮ್ನ ಓಪನ್ ಮಾಡಲ್ಲ. ಆ ಥರ ಸಿಸ್ಟಮ್ ಇದೆ. ತುಂಬಾ ಚೆನ್ನಾಗಿತ್ತು ಮಾತ್ರ. ಈ ಥರ ಚೇರ್ ಎಲ್ಲ ಇದೆ. ತಿರುಪತಿಲಿ ಅಂದರೆ ಹಾಲ್ ಥರ ಇದೆ, ಬಟ್ ಇಲ್ಲಿ ಚೇರ್ ಎಲ್ಲ ಇದೆ. ಮತ್ತು ರೂಮೆಲ್ಲ ದೊಡ್ಡದಾಗಿ ಬಿಟ್ಟಿದ್ದಾರೆ. ಇಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆಲ್ಲ ಟಿ ವಿ ಎಲ್ಲ ಇಟ್ಟಿದ್ದಾರೆ. ಎಷ್ಟು ಗಂಟೆಗೆ ದರ್ಶನ ನಮ್ಮದು ಓಪನ್ ಆಗುತ್ತೆ ಅದನ್ನೆಲ್ಲ ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಮಕ್ಕಳು ಮತ್ತು ದೊಡ್ಡವರು ಯಾರು ಹೊಟ್ಟೆ ಹಸಿದ್ರೆ ಇಲ್ಲಿ ಊಟ ಲೈಟಾಗಿ ಬ್ರೇಕ್ಫಾಸ್ಟ್ ಆ ಥರದ್ದೆಲ್ಲ ಅಂದರೆ ಪೇ ಮಾಡಿ ತೊಗೋಬೇಕು. ನೋಡಿ, ನಮ್ಮದು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಆಲ್ರೆಡಿ ಡಿಸ್ಪ್ಲೇಲಿ ಬಂತು. ಪೇ ಮಾಡಿ ತೊಗೋಬೇಕು. ಮತ್ತು ಫೀಡಿಂಗ್ ರೂಮ್ಸ್ ಎಲ್ಲ ಇಟ್ಟಿದ್ದಾರೆ, ವಾಶ್ರೂಮ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ದೇವ್ರದ್ದು ಲೈವ್ದು ಪೂಜೆ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ರು. ಕುತ್ಕೊಂಡ್ವಿ. ಇನ್ನು ಅದೇ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು ಜನ ಇಲ್ಲ ಅಂದ್ಕೊಂಡ್ವಿ. ಆಲ್ರೆಡಿ 3 ರೂಮ್ ಏನೋ ಫಿಲ್ ಆಗಿದೆ. ಇದು ನಮ್ಮದು 4ನೇ ರೂಮು. ಜನ ಇಷ್ಟಿದ್ದಾರೆ, ನಾವಿಲ್ಲ ಅಂದ್ಕೋತಾ ಇದ್ದೀವಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅಂತೂ ಫೈನಲಿ ಎಲ್ಲ ಎದ್ದು ನಮ್ಮದು ರೂಮ್ದು ಬಾಗಿಲು ಓಪನ್ ಮಾಡಿದ್ರು ಅನಿಸುತ್ತೆ. ಬಾಗಿಲು ಓಪನ್ ಮಾಡೋದಕ್ಕೆ ಟೈಮ್ ಅನೌನ್ಸ್ ಆಯಿತು. ಸೊ ಎಲ್ಲ ಹೋಗ್ತಾಯಿದ್ರು. ನಾವು ನಿಧಾನಕ್ಕೆ ಹೋಗೋಣ, ನುಗ್ಲಾಟ ಬೇಡ, ನಿಧಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಮುಂದೆ ಪಾಸ್ ಆಗಲಿ ಹೋಗೋಣ ಅಂಥೇಳಿ ನಾವು ಲಾಸ್ಟಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲೂ ಅಷ್ಟೇ ಯಾವುದೇ ನುಗ್ಲಾಟ ಇಲ್ಲ. ಮತ್ತು ಮೊದಲೆಲ್ಲ ಧರ್ಮಸ್ಥಳದಲ್ಲೂ ಅಷ್ಟೇ ದೇವ್ರ ದರ್ಶನ ಮಾಡೋದಕ್ಕೆಲ್ಲ ತಳ್ಳಾಡ್ಬಿಡ್ತಿದ್ರು. ಬಟ್ ಈಗ ಎಷ್ಟು ಪೀಸ್ಫುಲ್ಲಾಗಿ ಹೋಗ್ತಾಯಿತ್ತು ಅಂತಂದರೆ ಲೈನು, ಒಬ್ಬರಿಗೂ ಅರ್ಜೆನ್ಸಿ ಅನ್ನೋದಿಲ್ಲ, ಏನಿಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ರು ದರ್ಶನ ಮಾಡೋದಕ್ಕೆ. ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ಹೊಸ ಬಿಲ್ಡಿಂಗು. ನೋಡಿ, ಈ ಥರ ಡೋರ್ಗಳು ದರ್ಶನಕ್ಕೆ ಅವ್ರದ್ದು ಲೈನ್ ಬಂದಾಗ ಓಪನ್ ಮಾಡಿ ಬಿಡ್ತಾರೆ. ಆ ಥರ ಇತ್ತು.
ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬಾ ಖುಷಿಪಟ್ವಿ ಇದನ್ನು ನೋಡಿ. ಲಾಸ್ಟ್ ಇಯರ್ ಬಂದಾಗ ಇದಿನ್ನೂ ಓಪನಿಂಗ್ ಆಗಿರಲಿಲ್ಲ, ನಮಗೆ ಬಿಟ್ಟಿರಲಿಲ್ಲ ಹೊಸ ಇದರಲ್ಲಿ. ಈ ಸರಿ ಬಿಟ್ಟರು, ಅಂದರೆ ಬಿಟ್ಟಿದ್ದಾರೆ ಆಲ್ರೆಡಿ, ಆವಾಗಲೇ ಓಪನ್ ಆಗಿದೆ, ನಾವು ಬಂದಿರಲಿಲ್ಲ, ಬಿಟ್ಟಿದ್ದಾರೆ. ಇನ್ನು ನನ್ನ ಮಗಳಂತೂ ಆಟ ಆಡಿಕೊಂಡು ಅವಳೇ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ಲು. ಈ ಥರ ಕಂಬಿ ಎಲ್ಲ ಇರುತ್ತಲ್ಲ, ಈ ಥರ ಕಂಬಿನೆಲ್ಲ ಹಿಡ್ಕೊಂಡು ಮಕ್ಕಳದೇ ಅದಲ್ವ, ನಿಂತ್ಕೊಳ್ಳೋದು ಅದು ಇದು ಮಾಡೋದು, ಮತ್ತು ಪಕ್ಕದವರೆಲ್ಲ ಮಾತಾಡ್ಸೋದು ಇದೆಲ್ಲ ಮಾಡ್ತಾಯಿದ್ಲು. ಮುಂದಕ್ಕೆ ಬೇಗ ಬೇಗ ನಡಿ ನಡೀತಾ ಇಲ್ಲ. ಈ ಥರ ಕಂಬಿ ಹತ್ಬಿಟ್ರೆ ಅಲ್ಲೇ ನಿಂತ್ಕೋತಾ ಇದ್ಲು. ಅದೊಂದಷ್ಟೇ, ಅಂದರೆ ಬಿಟ್ಟು ಬಾ ಅಂದರೆ ಅವಳಿಗೆ ಅಲ್ಲೇ ನಿಂತಿರ್ತಾಳೆ ನೋಡಿ, ಮತ್ತೀಗ ಇಳಿ ಅಂದ ತಕ್ಷಣ ಅವಳಿಗೆ ಬೇಜಾರಾಗುತ್ತೇನೋ. ಸೊ ಹಾಗಾಗಿ ಆಟ ಆಡಿಕೊಂಡು ಮುಂದೆ ಹೋಗ್ತಾಯಿದ್ಲು. ಎತ್ಕೊ ಅಂತ ಹೇಳಲಿಲ್ಲ, ಹಿಡ್ಕೊಂಡೇ ಹೋಗ್ತಾಯಿದ್ಲು. ಇನ್ನು ಅದು ಇಲ್ಲಿಂದ ಸಾಲೆಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ಲು ಮುಂದೆ ದೇವಸ್ಥಾನದ ಎಂಟ್ರೆನ್ಸ್ ಹತ್ರನೇ ಆ ಲೈನು ಜಾಯಿನ್ ಆಗುತ್ತೆ ನೋಡಿ. ಇಲ್ಲಿಂದ ಇದು ನೋಡಿ, ಮುಂದೆ ದೇವಸ್ಥಾನದ ಹತ್ರ ನಾವೆಲ್ಲ ಫೋಟೋ ತೊಗೋತೀವಲ್ಲ, ಅಲ್ಲಿಗೆ ಬರುತ್ತೆ ಲೈನು. ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಮುಂದಕ್ಕೆ ಕ್ಯಾಮ್ರಾ ಹಲೋ ಇಲ್ಲ ಅಂತ ಹೇಳಿದ್ರು. ಸೊ ಆಫ್ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಡು, ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಯಾವುದು ನೋಡೋಕ್ಕಂತೂ ಬಿಡ್ತಾಯಿದ್ರು, ನೋಡ್ಕೊಂಡು ಬನ್ನಿ ಅಂತ ಅವರೇ ಹೇಳ್ತಾಯಿದ್ರು. ಯಾರು ಕೈ ಹಿಡಿದು ಎಳಿಯೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಅವರೇ ಆರಾಮಾಗಿ ನೋಡ್ಕೊಂಡು ಬನ್ನಿ ಅಂತೇಳಿ, ಅಂದರೆ ಒಂದೆರಡು ನಿಮಿಷ ಕೊಡ್ತಾಯಿದ್ರು, ನೋಡಿಕೊಂಡು ಬನ್ನಿ ಬೇರೆಯವ್ರ ಜಾಗ ಕೊಡಿ ಅಂತ ಹೇಳ್ತಿದ್ರು. ಯಾರು ಟಚ್ ಮಾಡಿ ಎಳಿಯೋದು ಆ ಥರದ್ದೆಲ್ಲ ಏನೂ ಮಾಡ್ತಿರಲಿಲ್ಲ. ಇನ್ನು ಊಟದಲ್ಲಿ ಬಂದು ನಾವು ಊಟದಲ್ಲೂ ಅಷ್ಟೇ ಕೂಡ ನೆಲದ ಮೇಲೆ ಕೂತ್ಕೊಂಡು ಮಾಡ್ತಿದ್ವಿ. ಇದನ್ನು ಕೂಡ ಚೇಂಜಸ್ ಮಾಡಿದ್ದಾರೆ, ಇದನ್ನು ಕೂಡ ಹೊಸ್ದಾಗಿ ಮಾಡಿ ಚೇಂಜಸ್ ಮಾಡಿದ್ದಾರೆ. ಚೆನ್ನಾಗಿತ್ತು ಊಟದಲ್ಲೆಲ್ಲ. ಊಟ ಇನ್ನು ಅನ್ನಪ್ರಸಾದ ಎಲ್ಲ ಮಾಡಿಕೊಂಡು ಮುಂದೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಹಸ್ಬೆಂಡು. ಕೂತಿದ್ದು ಹೋಗೋಣ ಸ್ವಲ್ಪ ಹೊತ್ತು ಅಂತೇಳಿ. ಇನ್ನು ಫೈನಲಿ ಅಲ್ಲಿ ಕೂತಿದ್ದು ಬಂದ್ವಿ ಇಲ್ಲೇ ಮುಂದೆಗೆ ಫೋಟೋ ಎಲ್ಲ ತೊಗೊಳ್ಳೋಣ ಅಂಥೇಳಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಇನ್ನು ಮುಂದಕ್ಕೆ ಇಲ್ಲೊಂದು ಪಾರ್ಕ್ ಇದೆ. ಡೌನಲ್ಲಿ ಹೋಗ್ತಾ ನಮ್ಮ ಲೆಫ್ಟ್ ಸೈಡ್ಗೆ ಪಾರ್ಕ್ ಸಿಗುತ್ತೆ. ಆ ಪಾರ್ಕಲ್ಲಿ ಕೂತ್ಕೊಂಡು ಆಟ ಆಡಿಸ್ಕೊಂಡು ಹೋಗೋಣ ಅಂಥೇಳಿ ಬರ್ತಾಯಿದ್ದೀವಿ. ಆ ಪಾರ್ಕಂತೂ ನಾವು ಯಾವಾಗಲೇ ಬಂದರೂ ಮಿಸ್ ಮಾಡಲ್ಲ. ತುಂಬಾ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ, ಮತ್ತು ಫಿಶ್ದು ಮ್ಯೂಸಿಯಮ್ ಎಲ್ಲ ಇರುತ್ತೆ. ಸೊ ಮಕ್ಕಳು ಇರೋದ್ರಿಂದ ತೋರಿಸ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ನೋಡಿದೆ ಪಾರ್ಕು, ಎಲ್ಲರೂ ಬರ್ತಾರೆ ಇಲ್ಲಿ, ತಂಪಾಗಿರುತ್ತೆ. ತುಂಬ ಅಂತೂ ಬಿಸಿಲಿತ್ತು, ಧರ್ಮಸ್ಥಳದಲ್ಲಿ ಬಿಸಿಲಂತೂ ಸಖತ್ತಾಗಿತ್ತು. ಸೊ ಇಲ್ಲೆಲ್ಲ ಬಂದು ಕೂತ್ಕೊಂಡು ಮಲ್ಕೊಂಡೆಲ್ಲ ಹೋಗ್ತಾರೆ. ನಾವು ಮೊದಲು ರೂಮ್ ಮಾಡ್ತಿದ್ದಾಗ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ನಮ್ಮ ಮನೆಯವ್ರು ಇಲ್ಲೆಲ್ಲ ಮಲ್ಕೊಂಡು ಸ್ವಲ್ಪ ಹೊತ್ತು ಟಯರ್ಡ್ ಆಗಿರ್ತಿದ್ರಲ್ಲ ಹೋಗ್ತಾಯಿದ್ವಿ. ಇಲ್ಲೊಂದು ಕೊಳ ಇದೆ ಪುಟ್ಟದಾಗಿ, ಈ ಕೊಳದಲ್ಲೂ ಫಿಶ್ ಇಲ್ಲಿ ಬರೋದೇ ಫಿಶದೇ ಜಾಸ್ತಿ ಇಟ್ಟಿದ್ದಾರೆ. ಇನ್ನು ಈ ಕಡೆ ಬ್ರಿಡ್ಜ್ ಥರ ಮಾಡಿ ಆ ಕಡೆ ಈ ಕಡೆ ನೀರು ಬಿಟ್ಟು ಅಲ್ಲೂ ಕೂಡ ಫಿಶ್ಗಳಿತ್ತು, ವೆರೈಟಿ ಫಿಶ್ಗಳಿತ್ತು, ದೊಡ್ಡದೆಲ್ಲ ಇತ್ತು. ಇನ್ನು ಮಕ್ಕಳು ಕೇಳಬೇಕಾ, ಮಕ್ಕಳಂತೂ ಚೆನ್ನಾಗಿ ನೋಡ್ತಾರೆ, ನಮಗೆ ನೋಡಬೇಕು ಅನಿಸುತ್ತೆ, ಇನ್ನು ಮಕ್ಕಳು ನೋಡದೇ ಇರ್ತಾರೆ. ಸೊ ಅವರು ನೋಡಿಕೊಂಡು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಅಂತೂ ನನ್ನ ಹಸ್ಬೆಂಡು ಮಗಳಿಗೆ ತೋರಿಸೋದಕ್ಕೆ ಫಿಶ್ನ ಖುಷಿಯಾಗಿದ್ದಾರೆ. ನನ್ನ ಮಗನೂ ಅಷ್ಟೇ, ಅವಳಿಗೆ ತೋರಿಸ್ಕೊಂಡು ಅಲ್ಲಿ ನೋಡು ಇಲ್ಲಿ ನೋಡು ಅಂದ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು. ಇನ್ನು ಫುಲ್ ಗ್ರೀನರಿ, ಪಾರ್ಕೆಲ್ಲ ಅಂತೂ ಫುಲ್ ಗ್ರೀನರಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ನ. ಅಂದರೆ ಕೂತ್ಕೊಂಡು ಹೋದರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ತಂಪಾಗಿರುತ್ತೆ, ತುಂಬಾ ತಂಪಾಗಿರುತ್ತೆ. ಸೊ ಮಗಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ನಾನು ವ್ಯಾನಿಟಿ ಬ್ಯಾಗಲ್ಲೇ ತೊಗೊಂಬಂದಿರ್ತೀನಿ. ಮಕ್ಕಳಿರೋದ್ರಿಂದ ನಾನು ವ್ಯಾನಿಟಿ ಬ್ಯಾಗ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅವ್ರಿಗೆ ವಾಟರ್ ಬಾಟ್ಲ್ ಆಗಲಿ ಒಂದಷ್ಟು ಸ್ನ್ಯಾಕ್ಸ್ ನಾಳೆ ಇಟ್ಕೊಂಡಿರ್ತೀನಿ. ಮತ್ತು ಇಲ್ಲಿ ದೇವಸ್ಥಾನದಲ್ಲಂತೂ ತಿರುಪತಿಲೆಲ್ಲ ಫೋನ್ ಅಲೋ ಮಾಡಲ್ಲ, ಬ್ಯಾಗ್ ಅಲೋ ಮಾಡಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ಅಲೋ ಮಾಡ್ತಾರೆ, ಬಟ್ ಫೋನ್ನ ಸ್ವಿಚ್ ಆಫ್ ಮಾಡಬೇಕು. ದೇವ್ರ ದರ್ಶನ ಎಂಟ್ರಿಗೆ ಹೋಗ್ತಿದ್ದಂಗೆ ಸ್ವಿಚ್ ಆಫ್ ಅಂತ ಏನಿಲ್ಲ, ಸೈಲೆಂಟಲ್ಲಿ ಇಟ್ಬಿಟ್ಟು ಮೊಬೈಲ್ನ ಕೈಯಲ್ಲಿ ಇಟ್ಕೊಳಂಗಿಲ್ಲ, ಆ ಥರ ಇದೆ. ಬ್ಯಾಗಿಗೆಲ್ಲ ತೊಗೊಂಡೋಗ್ಬೋದು, ಬಟ್ ಲಗೇಜ್ ಕೌಂಟ್ರಲ್ಲಿ ಇಟ್ಬಿಟ್ರೆ ಅಥವಾ ರೂಮಲ್ಲಿ ಇಟ್ಬಿಟ್ರೆ ಬೆಟರು. ನನ್ನ ಮಗ ಅಂತೂ ಎಲ್ಲನೂ ನೋಡ್ಕೊಂಬರ್ತಾಯಿದ್ದ. ಲಾಸ್ಟೆಲ್ಲ ಬಂದಾಗ ನೋಡ್ತಿರಲಿಲ್ಲ ಇಷ್ಟೊಂದು, ಈಗ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆಲ್ಲ, ಎಲ್ಲನೂ ನೋಡ್ಕೊಂಬರ್ತಾ ಇದ್ದಾನೆ. ಇನ್ನು ಫೈನಲಿ ಇಲ್ಲೊಂದು ಫಿಶ್ದು ಮ್ಯೂಸಿಯಮ್ ಇದೆ ಅಂದಲ್ಲ, ಇದೆ ಅದು ಮ್ಯೂಸಿಯಮು. ನನ್ನ ಹಸ್ಬೆಂಡು ಟಯರ್ಡ್ ಆಗಿದ್ದು ನಾನು ಬರಲ್ಲ, ನಾನು ಮಲ್ಕೋತೀನಿ ಇಲ್ಲೆಲ್ಲರೂ, ನೀವು ಹೋಗಿ ತೋರಿಸ್ಕೊಂಡು ಬಾ ಅಂತ ಹೇಳಿದ್ರು. ಸೊ ನಾನು ನನ್ನ ಮಗಳು ಬಂದ್ವಿ. ನನ್ನ ಮಗ ನೋಡಿ ಅವನ ತಂಗಿಗೆ ತೋರಿಸೋದಕ್ಕೆ ಅವನೇ ಎತ್ಕೊಂಡು ತೋರಿಸ್ತೀನಿ ಅಂತ ಎತ್ಕೊಂಡು ಅವನೇ ತೋರಿಸ್ಕೊಂಡು ಅವಳಿಗೆಲ್ಲ ತೋರಿಸ್ಕೊಂಡು ಹೇಳ್ತಾ ಇದ್ದ. ಇನ್ನು ನಾನು ಒಂದು ಸರಿ ಎಲ್ಲನೂ ವೀಡಿಯೋ ಮಾಡ್ಕೊಂಬಂದ್ಬೇಡ ಅಂತೇಳಿ ಮಗಂಗೆ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಎಲ್ಲ ಫಿಶ್ತು ಒಂದು ಸರಿ ಒಂದು ರೌಂಡ್ ಹಾಕೊಂಡ್ಬಿಡ್ತೀನಿ. ಆಮೇಲೆ ಮಕ್ಕಳ ಜೊತೆ ಹೋಗೋಣ, ಅದು ಇದು ತೋರಿಸ್ಕೊಂಡು ಇದು ಮಾಡೋಣ ಅಂಥೇಳಿ ಒಂದು ಸತಿ ನೋಡ್ಕೊಂಬಂದ್ಬೇಡ ಅಂತೇಳಿ ಕ್ಲಿಪ್ ಮಾಡಬೇಡ ಅಂತೇಳಿ ಬಂದೆ. ಫಿಶ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಈ ಸರಿ ಅಂತೂ ಎಲ್ಲ ಆ್ಯಕ್ಟಿವ್ ಆಗಿದ್ದು, ಕೆಲವು ಒಂದೊಂದಂತೂ ಮಲ್ಬಿಟ್ಟಿದ್ದು. ತುಂಬಾ ನಿಮಗೆ ವೀಡಿಯೋದಲ್ಲಿ ತುಂಬ ಸಣ್ಣ ಕಾಣ್ತಾ ಇದೆ, ಬಟ್ ನೋಡೋದಕ್ಕಂತೂ ತುಂಬಾ ದಪ್ಪಗೆ ಚೆನ್ನಾಗಿದೆ. ಈ ಫಿಶೆಲ್ಲ ನಾವು ಅದೇ ಯಾವ್ದಾರು ಫಿಲಮಲ್ಲೇ ಆ ಥರ ಓಡಿರ್ತಿದ್ವಿ, ಬಟ್ ರಿಯಲಾಗಿ ನೋಡೋದಕ್ಕಂತೂ ನನಗೆ ಖುಷಿ ಆಯಿತು. ಇನ್ನು ಸಣ್ಣ ಮಕ್ಕಳೆಲ್ಲ ಬಂದರೆ ತುಂಬ ಖುಷಿ ಪಡ್ತಾರೆ. ಯಾರೇ ಹೋದರೂ ಕೂಡ ಈ ಮ್ಯೂಸಿಯಮ್ನ ಮಿಸ್ ಮಾಡ್ಕೋಬೇಡಿ. ಮತ್ತು ಪಾರ್ಕ್ನೂ ಅಷ್ಟೇ ಒಂದು ಸತಿ ವಿಸಿಟ್ ಮಾಡಿ ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಹೋಗಿ. ಮದುವೆ ಮಾಡ್ಕೋತಾರೆ ನೋಡಿ, ಧರ್ಮಸ್ಥಳದಲ್ಲೆಲ್ಲ ಮದುವೆ ಮಾಡ್ತಾರೆ ನೋಡಿ,
ಅಂಥವ್ರಿಗೆಲ್ಲ ಫೋಟೋಶೂಟ್ ಮಾಡೋದಕ್ಕಂತೂ ಈ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಫೋಟೋಶೂಟ್ಗೆಲ್ಲ ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಸೊ ಧರ್ಮಸ್ಥಳದಲ್ಲಿ ಮದುವೆ ಮಾಡ್ಕೊಳ್ಳೋರಿಗೆ ಫೋಟೋಶೂಟ್ಗೂ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ನಾನು ಫೈನಲಿ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ನೋಡಿ, ಇದಂತೂ ಗೋಲ್ಡನ್ ಕಲರ್ ಫಿಶ್ಶು ತುಂಬಾ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ ಅಂತ ಪಕ್ಕಕ್ಕೆ ಹೋದರೆ ಅದು ಅದಕ್ಕಿಂತ ಚೆನ್ನಾಗಿರುತ್ತೆ, ಆ ಥರ ಇತ್ತು. ಇನ್ನು ನನ್ನ ಮಗ ನಾನು ಬರೋ ತನಕ ಅವಳನ್ನ ಎತ್ಕೊಂಡಂಗೆ ಇದ್ದ. ಇನ್ನು ನಾನು ಅವಳನ್ನ ಎತ್ಕೊಂಡು ಅವನು ಕರ್ಕೊಂಡು ಇನ್ನೊಂದು ರೌಂಡು ಅವ್ರ ಮಕ್ಕಳ ಜೊತೆ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನನ್ನ ಮಗ ಅಂತೂ ಆಶ್ಚರ್ಯದಿಂದ ಎಲ್ಲ ನೋಡ್ತಿದ್ದಾನಮ್ಮ. ಟಚ್ ಮಾಡಬೇಡಿ ಅಂತ ಬರೆದಿದ್ದಾರಮ್ಮ, ಕ್ಯಾಮ್ರಾ ಅಲೌಡ್ ಮಾಡಲ್ಲ ಅಂತ ಬರೆದಿದ್ದಾರಮ್ಮ ಅಂತ ಹೇಳ್ತಿದ್ದ. ಬಟ್ ಎಲ್ಲರೂ ಅಲ್ಲೇ ಕೂತಿರ್ತಾರೆ, ಒಬ್ಬರು ಸೆಕ್ಯೂರಿಟಿ ಕೂತಿರ್ತಾರೆ, ಅದಕ್ಕೆ ಅಂತ ಬಿಟ್ಟಿರ್ತಾರೆ. ಏನಿಲ್ಲ, ಬಟ್ ಟಚ್ ಮಾಡಬೇಡಿ, ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಬಿಡ್ತಾಯಿದ್ರು. ಟಚ್ ಮಾಡಬೇಡಿ, ಮುಟ್ಬೇಡಿ ಅಂತ ಹೇಳ್ತಾಯಿದ್ರು ಅಷ್ಟೇ ಗ್ಲಾಸ್ನೆಲ್ಲ. ಅದರ್ವೈಸ್ ಬೇರೆ ಏನೋ ರೆಸ್ಟ್ರಿಕ್ಷನ್ಸ್ ಇಲ್ಲ. ನನ್ನ ಮಗಳಂತೂ ಒಂದನ್ನೊಂದು ನೋಡಿಕೊಂಡು ಅದು ಬಾಯೆಲ್ಲ ದೊಡ್ಡದೆಲ್ಲ ಬಾಯೆಲ್ಲ ಓಪನ್ ಮಾಡುತ್ತಲ್ಲ, ಅದೆಲ್ಲ ಮುಟ್ಟಕ್ಕೆಲ್ಲ ಹೆದರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಲ್ಲ. ಅದನ್ನು ತೋರಿಸೋದು ಇದನ್ನು ತೋರಿಸೋದು ಎಲ್ಲ ಮಾಡ್ತಾಯಿದ್ಲು. ಇನ್ನು ಹಸ್ಬೆಂಡು ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಅವ್ರಿಗೆ ಟಯರ್ಡ್ ಆಗಿದ್ದೀನಿ. ಅವ್ರು ನೋಡಿದ್ದಾರೆ, ಪ್ರತಿ ಸರಿ ಫಸ್ಟ್ ಟೈಮ್ ಬಂದಾಗಲೇ ನೋಡಿದ್ದಾರೆ ಅನ್ಕೋತೀನಿ, ಅದಕ್ಕಾಗಿ ಬರಲಿಲ್ಲ. ಇನ್ನು ಇದೊಂದು ಜೆಲ್ಲಿ ಫಿಶ್ ಅಂತೇಳಿ ನಾನು ಇದನ್ನು ಅಬ್ಸರ್ವ್ ಮಾಡಿಲ್ಲ. ಒಂದು ರೌಂಡ್ ಹಾಕೊಂಬಂದಲ್ಲ ವಿಡಿಯೋ ಕ್ಲಿಕ್ ಮಾಡೋಕ್ಕೆ, ಆವಾಗ ನಾನು ಅಬ್ಸರ್ವ್ ಮಾಡಿಲ್ಲ. ನನ್ನ ಮಗ ತೋರಿಸ್ತಾ, ಇದಿರೋದೇ ನಂಗೆ ಗೊತ್ತಿಲ್ಲ. ಇದು ಎರಡಿತ್ತು, ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ರಿಯಲಾಗಿ ನೋಡ್ತಾ ಇದ್ದಿದ್ದೆ ಫಸ್ಟು, ನಾನು ನೋಡೇ ಇರಲಿಲ್ಲ ಇದನ್ನು, ಜೆಲ್ಲಿ ಫಿಶ್ನ. ಇನ್ನು ಅದನ್ನೆಲ್ಲ ನೋಡಿಕೊಂಡು ನನ್ನ ಹಸ್ಬೆಂಡ್ ಹತ್ರ ಬಂದ್ವಿ. ಅವರು ನೋಡಿ ಹಿಂಗೆ ಮಲಗಿದ್ದಾರೆ ಮರದ ಕೆಳಗಡೆ, ತಂಪಾಗಿತ್ತು ಅಂತೇಳಿ. ಇನ್ನು ನನ್ನ ಮಗಳು ಕೂಡ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ಲು. ಇನ್ನು ನನ್ನ ಮಗ ಜೆಲ್ಲಿ ಫಿಶ್ನೆಲ್ಲ ಅವ್ರ ಅಪ್ಪಂಗೆ ವಿವರಿಸ್ತಾ ಇದ್ದ, ಅದಿತ್ತು ಇದಿತ್ತು ಅಂತ. ಹೀಗೆ ಟೈಮ್ ಪಾಸ್ ಆಯಿತು. ನಾನು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಹಾಗೆ ಕೂತಿದ್ದೆ, ತಂಪಾಗಿತ್ತಲ್ಲ, ಸೊ ಇಲ್ಲೇ ಕೂತಿರೋದ, ಇಲ್ಲೇ ಮಲ್ಗೋದ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಹೊರಡಬೇಕು ಇಲ್ಲಿಂದ ಮುಗಿಸ್ಕೊಂಡು. ಮತ್ತು ನಾವು ಸೌತ್ ತಡ್ಕಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ. ಆಲ್ರೆಡಿ ಈಗ ಆಗಿದೆ 3 o'clock ಆಗಿದೆ. ಇನ್ನು ರೂಮ್ ತನಕ ನಡ್ಕೊಂಡು ಹೋಗಿ ಅಲ್ಲಿಂದ ಪ್ಯಾಕೆಲ್ಲ ಮಾಡಿಕೊಂಡು ಲಗೇಜ್ನೆಲ್ಲ ಬೆಳಿಗ್ಗೆ ಸ್ನಾನ ಮಾಡಿ ಬಟ್ಟೆ ಬಿಚ್ಚಿದ್ದೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಹೊರಡಬೇಕು. ನೋಡಬೇಕು ಏನಾಗುತ್ತೆ ಅಂತ. ಹೊರಡ್ತಾ ಇದ್ದೀವಿ. ನೋಡಿ, ಎಲ್ಲರೂ ಕೂತಿರ್ತಾರೆ, ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡ್ತಾಯಿರ್ತಾರೆ. ಇನ್ನು ನಡ್ಕೊಂಡು ಅಲ್ಲಿಂದ ರೂಮ್ಗೆ ಬಂದ್ವಿ. ಇನ್ನು ರೂಮ್ಗೆ ಬಂದು ರೆಸ್ಟು ಮಾಡಿ ಎದ್ದು ಒಂದು ಹಾಫ್ ಆನ್ ಅವರ್ ಅಷ್ಟೇ ರೆಸ್ಟ್ ಮಾಡಿದ್ದು, ಟೈಮ್ ಇಲ್ಲ ಅಲ್ಲ, ಸೊ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ವಿ. ಈಗ 4 o'clock ಆಗಿದೆ. ಸೊ ಎದ್ದು ರೆಡಿಯಾಗಿ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ರೂಮ್ನ ವೇಕೆಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅಂದರೆ ಧರ್ಮಸ್ಥಳದಲ್ಲೇ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ನಾವು ಇಳಿದ್ವಲ್ಲ ಬೆಳಗ್ಗೆ, ಸೊ ಅಲ್ಲೇ ಬಸ್ ಸಿಗುತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ. ಹೋಗಬೇಕು. ಇಲ್ಲಿಂದ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಆದರೆ 1.5 hour, ಅಂದರೆ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹಾಫ್ ಆನ್ ಅವರ್. ಅಲ್ಲಿಂದ ಇಳಿದು ಮತ್ತು 1 hour ಸುಬ್ರಹ್ಮಣ್ಯಕ್ಕೆ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಸೊ ಬಂದ್ವಿ. ನಾವು ಹಸ್ಬೆಂಡ್ ಕೀನ ಅಲ್ಲೇ ರೂಮ್ ಕ್ಲೀನಿಂಗ್ ಅವ್ರು ಇರ್ತಾರಲ್ಲ, ಅವ್ರ ಹತ್ರನೇ ಕೊಟ್ಟು ಬನ್ನಿ ಅಂತ ಆಗಲೇ ಹೇಳಿದರು. ಸೊ ಹಾಗಾಗಿ ಅವ್ರ ಹತ್ರ ಕೊಟ್ಬಿಟ್ಟು ಇನ್ನು ರಿಸೆಪ್ಷನಲ್ಲಿ ಹೋಗಿ ರಿಸಿಪ್ಟ್ ಎಲ್ಲ ಕೊಟ್ಬಿಟ್ಟು ಅಮೌಂಟ್ $50 ಏನೋ ಪೇ ಮಾಡ್ತಾರೆ ವಾಪಸ್ಸು, ಅದನ್ನ ಇಸ್ಕೊಂಡು ಹೋಗಬೇಕು. ಇನ್ನು ಇವರಿಬ್ಬರು ಲಗೇಜ್ ಬ್ಯಾಗಲ್ಲಿ ಆಟ ಆಡ್ತಾ ಇದ್ದಾರೆ. ಹಸ್ಬೆಂಡ್ ಅಲ್ಲಿ ಕ್ಲೀನಿಂಗ್ ಅವ್ರ ಹತ್ರ ಕೀ ಕೊಡೋಕೆ ಹೋಗಿದ್ದಾರೆ, ಅವ್ರಿನ್ನೂ ಬಂದಿಲ್ಲ. ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಏನು ಮಾತಾಡ್ತಿದ್ದಾರೆ ಗೊತ್ತಿಲ್ಲ, ಮೇ ಬಿ. ಇನ್ನು ನಮ್ಮದು 3rd floor ಇದ್ದಿದ್ದು ರೂಮು. ಸೊ ಹಾಗಾಗಿ ನೋಡಿ ಈ ಥರ ವ್ಯೂಸ್ ಚೆನ್ನಾಗಿ ಕಾಣ್ತಾ ಇದೆ ವ್ಯೂಸು. 3rd floor ನಮಗೆ ಈ ಸತಿ ಸಿಕ್ಕಿದ್ದು. ಇನ್ನು ಇಲ್ಲಿಂದ ಹೇಳ್ಕೊಂಡು ರಿಸೆಪ್ಷನ್ ಹತ್ರ ಹೋಗಬೇಕು. ಹಸ್ಬೆಂಡು ಬಂದರು. ಇನ್ನು ರಿಸೆಪ್ಷನ್ ಹತ್ರ ಬಂದರೆ ಅವರು ಕೀ ಕೊಟ್ಬಿಟ್ಟು ಅವರೊಂದು ರಿಸಿಪ್ಟ್ ಕೊಟ್ಟು ನಮಗೆ $50 ಏನು ಡೆಪಾಸಿಟ್ ತೊಗೊಂಡಿದ್ರು ಕೊಡ್ತಾರೆ ವಾಪಸ್ಸು. ಈಸ್ಕೊಂಡು ಇನ್ನು ಇಲ್ಲಿಂದ ಆಟೋ ಹಿಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಸ್ ಸ್ಟ್ಯಾಂಡ್ಗೆ ನಡೆಯೋದಕ್ಕೆ ಆಗಲ್ಲ ಮತ್ತೆ ಅಂತೇಳಿ ಇನ್ನು ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಇಲ್ಲಿ ಧರ್ಮಸ್ಥಳದ ಗೇಟ್ ಹತ್ರ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಪೋಸಿಟಲ್ಲಿ, ಅಲ್ಲಿ ಬಂದ್ವಿ. ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಆಲ್ರೆಡಿ ಹೊರಟು ನಿಂತಿತ್ತು, ಇದಿರಲಿಲ್ಲ, ಸೀಟ್ ಇರಲಿಲ್ಲ. ಸೊ ಸೀಟ್ ಇಲ್ವಲ್ಲ, ಬೇಡ ಅಂತೇಳಿ ಇನ್ನು ನೆಕ್ಸ್ಟ್ ಬಸ್ಗೆ ಹೋಗ್ತಾ ಇದ್ದೀವಿ. ಇನ್ನು ಬಸ್ ಹತ್ತಿ ಬಸ್ಸು ಮೂವ್ ಆಯಿತು. ಸೌತ್ ತಡ್ಕ ಗಣಪತಿ ಅಂತ ಹೇಳಿದ್ರೆ ಕಂಡಕ್ಟರ್ಗಳಿಗೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತೊಗೊಂಡು ನಂದಂತೂ ಆಧಾರ್ ಕಾರ್ಡ್ ಇತ್ತು, ಇನ್ನು ಹಸ್ಬೆಂಡು ಅವ್ರಿಗೆ $30 ಅಷ್ಟೇ ಅನಿಸುತ್ತೆ. ಧರ್ಮಸ್ಥಳದಿಂದ ಸೌತ್ ತಡ್ಕಾಗೆ ಹಾಫ್ ಆನ್ ಅವರ್ ಜರ್ನಿ. ಅದೇ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಅಂತಂದರೆ 1.5 hour ಜರ್ನಿ. ಮತ್ತು ಸೌತ್ ತಡ್ಕದಿಂದ ನಾವು ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಅಂತಂದರೆ 1 hour ಜರ್ನಿ. ಇನ್ನು ಬಸ್ಸಲ್ಲಂತೂ ನಮ್ಮ ಮನೆಯವರು ಕುಕ್ಕಡ ಅಂತ ಏನೋ ಹೇಳೋದಕ್ಕೆ ಬೇರೆ ಮಿಸ್ಟೇಕ್ ಮಾಡಿ ಏನೋ ಹೇಳಿದ್ರು, ಕಂಡಕ್ಟರೆಲ್ಲ ನಗ್ತಾಯಿದ್ರು. ಸೊ ಅದನ್ನೇ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನನ್ನ ಮಗಳಿಗಂತೂ ನಿದ್ದೆ ಬಂದುಬಿಟ್ಟಿದೆ, ಮಲ್ಕೋತಾಳೆ ಅನಿಸುತ್ತೆ ಮೇ ಬಿ. ಆಲ್ರೆಡಿ ತೂಗುಡಿಸ್ತಾ ಇದ್ದಾಳೆ. ಚೆನ್ನಾಗಿತ್ತು ಜರ್ನಿ. ಕಾಡು ಮಧ್ಯದಲ್ಲಿ ಮಳೆ ಬಂದಿದ್ರೆ ಅಂತೂ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ನಿಲ್ಲಿಸ್ಬಿಡ್ತಾರೆ ಬಸ್ ಇಳಿದು ನಾವು ಸೌತಡ್ಕ ಗಣಪತಿ
ದರ್ಶನ ಮಾಡೋಕ್ಕೆ ಹೋಗಬೇಕು. ನೋಡಿ ಮಗಳು ಮಲ್ಕೊಂಬಿಟ್ಟಿದ್ದಾಳೆ. ಇನ್ನು ಅಲ್ಲಿಂದ ಈಗ ಆಲ್ರೆಡಿ ನಿಯರೆಸ್ಟ್ 5 o'clock ಆಗಿದೆ. ಇನ್ನು ಬಸ್ ಬಂದು ನಿಲ್ಲಿಸ್ತು. ಇದೇ ಕೊಕ್ಕಡ ಅಂದರೆ ಇಲ್ಲಿಂದ ನಾವು ಆಟೋ ಮಾಡಿಕೊಂಡು ಹೋಗಬೇಕು. 50 rupees ಅಷ್ಟೇ ತೊಗೋತಾರೆ ಅಷ್ಟೇ. ಅಂದರೆ ಮೇನ್ ರೋಡಿಂದ ಹೊಳಗಡೆಗೆ ಹೋಗಬೇಕಲ್ಲ, ಸೊ ಹಾಗಾಗಿ ಆಟೋ ಇಟ್ಕೊಂಡೇ ಹೋಗಬೇಕು. ಮತ್ತು ರಿಟರ್ನ್ ಹೋಗ್ತಿದ್ವಿ. ಸೌತಡ್ಕ ಗಣಪತಿ ದಾಟೇ ಬಸ್ ಬಂದು ಇಲ್ಲಿ ಸ್ಟಾಪ್ ಕೊಡೋದು. ಬಟ್ ಅಲ್ಲಿ ಸ್ಟಾಪ್ ಕೊಡೋಲ್ಲ. ಅಲ್ಲಿ ಯಾಕಂದರೆ ಆಟೋ ಫೆಸಿಲಿಟೀಸ್ ಇರೋಲ್ಲ ಅಂತಲೇ ಇಲ್ಲಿ ಬಂದು ಸ್ಟಾಪ್ ಕೊಡುತ್ತೆ. ಇಲ್ಲಿಂದ ಆಟೋ ಮಾಡಿಕೊಂಡು ಒಳಗಡೆ ಹೋಗಬೇಕು. ನೋಡಿ, ಇದು ಮೇನ್ ರೋಡಿಂದ ಒಳಗಡೆಗೆ ಹೋಗೋದೇ ಸೌತಡ್ಕ ಗಣಪತಿ ರೋಡು. ಸೊ ಹಾಗಾಗಿ ಇಲ್ಲಿಂದ ಒಳಗಡೆಗೆ ಹೋಗಬೇಕು. ಸೊ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸೌತಡ್ಕ ಗಣಪತಿ ದರ್ಶನ ಹೇಗಾಯಿತು, ಸುಬ್ರಹ್ಮಣ್ಯ ದರ್ಶನ ಹೇಗಾಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.